ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದರೆ ಇದೇ ಗಂಡ ಹೆಂಡತಿಯ ಜಗಳ ಹೆಂಡತಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸುವ ಹಂತಕ್ಕೆ ಹೋಗಿ ತಲುಪಿದೆ. ಕೌಟುಂಬಿಕ ಕಲಹಕ್ಕೆ ಪತ್ನಿ ಪೀಸ್ ಪೀಸ್ ತುಂಡು ತುಂಡಾಗಿ ಕತ್ತರಿಸಿ ಪತ್ನಿಯ ಕಗ್ಗೊಲೆ ಮಾಡಿರುವಂತಹ ಘಟನೆ ಇದು. ಹೆಂಡತಿಯನ್ನ ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸಿ ವಿಕೃತಿಯನ್ನ ಪ್ರದರ್ಶಿಸಲಾಗಿದೆ. ದೇಹದ ತುಂಡುಗಳನ್ನ ಕೆರೆಗೆ ಎಸೆದಿದ್ದಾನೆ ಮಾಜಿ ಸೈನಿಕ ಗುರುಮೂರ್ತಿ ಎಂಬಾತನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೌಟುಂಬಿಕ ಕಲಹಕ್ಕಾಗಿ ಪತ್ನಿಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಅದನ್ನ ಕುಕ್ಕರ್ನಲ್ಲಿ ಬೇಯಿಸಿ ಅದನ್ನ ಕೆರೆಗೆ ಎಸೆದಿರುವಂತಹ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ಗಂಡ ಹೆಂಡತಿಯ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಸೈನಿಕನಾಗಿ ಕೆಲಸವನ್ನು ಮಾಡಿದ್ರು ಗುರುಮೂರ್ತಿ. ಜನವರಿ 18ರಂದು ಮಾಧವಿಯ ಹತ್ಯೆಗೈದಿರುವಂತಹ ಶಂಕೆ ಎಲ್ಲ ಆದಮೇಲೆ ಏನೂ ಗೊತ್ತಿಲ್ಲದಂತೆ ನಾಟಕವಾಡಿದ್ರು. ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅಂಥೇಳಿ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲು ಕೂಡ ಏರಿದ್ರು. ಪೊಲೀಸರು ತನಿಖೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಗಂಡನ ವಿಕೃತಿ ಬಟಾ ಬಯಲಾಗಿದೆ. ಪೊಲೀಸರ ತನಿಖೆಯಲ್ಲಿ ಪತ್ನಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಕಗ್ಗೊಲೆಯನ್ನ ಮಾಡಲಾಗಿದೆ. ಹೈದರಾಬಾದ್ನ ಮೀರ್ಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಜನವರಿ 18ರಂದು ಮಾಧವಿಯನ್ನ ಹತ್ಯೆಗೈದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹತ್ಯೆಯ ಬಳಿಕ ನಾಪತ್ತೆಯಾಗಿದ್ದಾಳೆ ನನ್ನ ಹೆಂಡತಿ ಅಂತ ಹೇಳಿ ಆರೋಪಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಂತೆ. ಆತನನ್ನ ವಶಕ್ಕೆ ಪಡೆದು ಪೊಲೀಸರ ಸ್ಟೈಲ್ನಲ್ಲಿ ಬಾಯ್ಬಿಡಿಸಿದಾಗ ಸತ್ಯವನ್ನ ಕಕ್ಕಿದ್ದಾನೆ. ಹೆಂಡತಿಯ ದೇಹವನ್ನ ತುಂಡು ತುಂಡಾಗಿ ತುಂಡರಿಸಿ ಕುಕ್ಕರ್ನಲ್ಲಿ ಬೇಯಿಸಿ ಎಸೆದಿರೋದು ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಶ್ರದ್ಧಾ ವಾಕರ್ ರೀತಿಯ ಮತ್ತೊಂದು ಹತ್ಯೆ ನಡೆದಿರುವಂತಹದ್ದು ತೆಲಂಗಾಣದಲ್ಲಿ. ಗಂಡನೇ ಹೆಂಡತಿಯನ್ನ ಪೀಸ್ ಮಾಡಿ ಕುಕ್ಕರ್ನಲ್ಲಿ ಬೇಯಿಸಿರುವಂತಹ ಪ್ರಕರಣ ಇದು. ಪೊಲೀಸರು ಈ ಪ್ರಕರಣವನ್ನ ಭೇದಿಸಿದ್ದು ಹೇಗೆ ಅಂತ ಹೇಳಿ ಶಬೀರ್? ಪ್ರೇಮ್, ಇತ್ತೀಚೆಗೆ ಈ ರೀತಿಯಾದಂತಹ ಘಟನೆಗಳು ಹೆಚ್ಚಾಗ್ತಾ ಇರುವಂತದ್ದು. ಈಗ ಹೊಸ ಪ್ರಕರಣ ಬೆಳಕಿಗೆ ಬಂದಿದೆ. ಹೈದರಾಬಾದ್ನ ಮೀರ್ಪೇಟೆಯಲ್ಲಿ ಜನವರಿ 18ನೇ ತಾರೀಕು ಈ ಘಟನೆ ನಡೆದಿದೆ ಅನ್ನುವಂಥದ್ದು ಈಗ ಪೊಲೀಸರಿಂದ ಗೊತ್ತಾಗಿರುವಂತದ್ದು. ಮಾಜಿ ಸೈನಿಕ ಗುರುಮೂರ್ತಿ ಎಂಬಾತ ಆತನ ಹೆಂಡತಿಯನ್ನ ಕೌಟುಂಬಿಕ ಕಲಹಗಳ ಹಿನ್ನೆಲೆಯಲ್ಲಿ ಆಕೆಯನ್ನ ಹತ್ಯೆ ಮಾಡಿದ ಬಳಿಕ ತುಂಡು ತುಂಡಾಗಿ ಕತ್ತರಿಸಿದ್ದ. ಸಾಧ್ಯವಾದಷ್ಟು ದೇಹದ ತುಂಡುಗಳನ್ನ ಕೆರೆಗೆ ಎಸೆಯುವಂತ ಕೆಲಸವನ್ನ ಮಾಡಿದ್ದ. ಬಾಕಿ ಉಳಿದಿದ್ದಂತಹ ದೇಹದ ತುಂಡುಗಳನ್ನ ಕುಕ್ಕರ್ನಲ್ಲಿ ಬೇಯಿಸುವಂತ ಕೆಲಸವನ್ನ ಕೂಡ ಮಾಡಿದ್ದ. ಅಂದ್ರೆ ಅದು ವಾಸನೆ ಬರಬಾರ್ದು ಅನ್ನೋ ಕಾರಣಕ್ಕೆ ಬೇಯಿಸಿ ಅದನ್ನು ಕೂಡ ಡಿಸ್ಪೋಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದ. ಇದಾದ ಬಳಿಕ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಪೊಲೀಸರಿಗೆ ನಾಪತ್ತೆಯ ದೂರನ್ನ ಕೂಡ ನೀಡುವಂತ ಕೆಲಸವನ್ನ ಮಾಡಿದ್ದ. ಪೊಲೀಸರು ಕೂಡ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹಿಸುವಂತ ಸಂದರ್ಭದಲ್ಲಿ ಆರೋಪಿ ಗುರುಮೂರ್ತಿಯ ಮೇಲೆಯೇ ಒಂದಿಷ್ಟು ಡೌಟ್ಗಳು ಕೂಡ ಪೊಲೀಸರಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಆತ ಕೊಲೆ ಮಾಡಿರೋದನ್ನ ಒಪ್ಕೊಂಡಿರುವಂತದ್ದು, ಮತ್ತೆ ಕೊಲೆಯನ್ನ ಎಷ್ಟು ಭೀಕರವಾಗಿ ಮಾಡಿದಾನೆ ಅನ್ನುವಂಥದ್ದನ್ನ ಕೂಡ ಆತ ಎಳೆಯಾಗಿ ವಿವರಿಸಿದ್ದಾನೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.